ಬಟ್ ಇವಾಗ ಅದು ಹೇಳಿ. ನಾನು ಬೆಡ್ರೂಮ್ ಮೆಜರ್ಮೆಂಟ್ ಹೆಂಗ್ ತಗೊಂಡಿದ್ರಿ, ಹೆಂಗೆ ಕಾಂಬಿನೇಷನ್ ಮಾಡಬೇಕು? ಲೈಕ್ ಇವಾಗ 30-40 ಸೈಟ್ಗೆ 2 BHK ಮಾಡಿರಲ್ವಾ? ಹ್ಮ್ ವಾಶ್ರೂಮ್ ಎಷ್ಟು ತಗೊಂಡಿದ್ರಿ? ಬೆಡ್ರೂಮ್ ಅಂದ್ರೆ ಅನ್ ವಾಟ್ ಬೇಸಿಸ್ ನಾವು ಡಿವೈಡ್ ಮಾಡಬೇಕು ರೂಮ್ಸ್ನ ಅಂತ? ಅಂದ್ರೆ ಲೈಕ್ ನಾನು ನಿಮಗ್ ಬರ್ಸಿದ್ದೇನೆ ಎಂತಿದೆಯಾ, ಮಿನಿಮಮ್ ಇಷ್ಟಿರ್ಬೇಕು ಮ್ಯಾಕ್ಸಿಮಮ್ ಇಷ್ಟಿರ್ಬೇಕು ಅಂತ. ಅದು ಓಕೆ. So ಅಲ್ಲಿಂದ ತಗೋಬೇಕು. ಅಂದ್ರೆ ಇವಾಗ ನೋಡಿ ಬೆಡ್ರೂಮ್ 7 feet by 20 feet ಇಸ್ ಮಿನಿಮಮ್ ಅಲ್ವಾ? 7 ಅಂದ್ರೆ feet ಇನ್ 20 feet is maximum. ಮ್ಯಾಕ್ಸಿಮಮ್, ಎಸ್, ಓಕೆ. 7 feet to 20 feet, ಓಕೆ, ಮ್ಯಾಕ್ಸಿಮಮ್. ಓಕೆ, ಇವಾಗ 30-40 ಸೈಟ್ ಇದೆ. ಇವಾಗ ನೀವು ಎಷ್ಟು ತಗೊಂಡ್ರಿ? 10 feet-ಆ? 10 by 11 ಇರಿ. ಇನ್ ಕೇಸ್ ಆಲ್ವೇಸ್ ಇರಿ, ಈ ಡೈಮೆನ್ಷನ್ ಕಾಣಿಸ್ತಾ ಇಲ್ಲ ಅಲ್ವಾ? ಸೊ ನೀವು ಹಾ D ಅಂತ ಕೊಟ್ಟು ದೆನ್ ಅಗೇನ್ ಮಾಡಿಫೈ ಅಂತ ಹೋಗಿ. ಸೊ ಇಲ್ಲಿ ಏನ್ ಓಕೆ. ಮಾಡ್ತೀವಿ, ಪ್ರೈಮರಿ ಯೂನಿಟ್ಸ್ ಆರ್ಕಿಟೆಕ್ಟ್ ಅಂತಾನೆ ಸೆಟ್ ಮಾಡಿ ಈ ಟೆಕ್ಸ್ಟ್ ಏನಿದೆ ಅಲ್ವಾ, ಈ ಟೆಕ್ಸ್ಟ್ ಹೈಟ್ ನ ಯು ಕ್ಯಾನ್ ಇನ್ಕ್ರೀಸ್. ಮತ್ತೆ ಸಿಂಬಲ್ಸ್ ಅಂಡ್ ಆರೋ ಅಂತ ಹೋಗಿ ಆರೋ ಸೈಜ್ ಕೂಡ ಯು ಕ್ಯಾನ್ ಇನ್ಕ್ರೀಸ್. ಇದ್ರನ್ನೇ ಡ್ರಾಫ್ಟಿಂಗ್ ಸೆಟ್ಟಿಂಗ್ ಅಂತ ಕರೆಯೋದು. ಓಕೆ, ಟೆಕ್ಸ್ಟ್ ಅದು ಮತ್ತೆ ನಮ್ಗೆ ಅಲ್ಲೇ ಡೈಮೆನ್ಷನ್ ತೋರಿಸುತ್ತಾ? ಹಾ, ಸೊ ಟೆಕ್ಸ್ಟ್ ಮತ್ತೆ ಸಿಂಬಲ್ಸ್ ಆರೋಸ್ ಏನಾದ್ರೂ ಇನ್ಕ್ರೀಸ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಇಲ್ಲಿ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆ ಓಕೆ. ಕಾಣಿಸ್ತಾನೆ ಇವಾಗ ಇದೆಯಾ? ಆಲ್ವೇಸ್ ಲೆಂತ್ ಜಾಸ್ತಿ ಇರ್ಬೇಕಲ್ಲ, ವಿಡ್ತ್ ಕಡಿಮೆ ಇರ್ಬೇಕು ರೂಮ್ದು? ಆತರ ಏನಿಲ್ಲ, ಡಿಪೆಂಡ್ ಅಪಾನ್ ದ ಇದ್ರ ಮೇಲೆ, ಸೈಟ್ ಮೇಲೆ. ಓಕೆ, ಇವಾಗ ನೀವು 2 ರೂಮು 10 by 11 ತಗೊಂಡ್ರಾ? ಇಲ್ಲ, ಚೇಂಜ್ ಇದೆ, ನಾನು ತೋರಿಸ್ತೇನೆ ರೀ. ಡೈಮೆನ್ಷನ್ ತಗೋತೀನಿ. ಓಕೆ, ಡೈಮೆನ್ಷನ್ ಅಂತ ಕೊಟ್ಟು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಹೆಂಗ್ ತಗೊಂಡ್ರಿ? ಡೈಮೆನ್ಷನ್ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್. ಡೈಮೆನ್ಷನ್ ಕ್ಲಿಕ್ ಆದ್ಮೇಲೆ ಅರ್ಥ ಆಗ್ಲಿಲ್ಲ. ಡೈಮೆನ್ಷನ್ ಕ್ಲಿಕ್ ಮಾಡಿದ್ವಿ, ಕ್ಲಿಕ್ ಆದ್ಮೇಲೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್. ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಎಲ್ಲಿ ಕ್ಲಿಕ್ ಮಾಡಿದಿರ ಅಂತ ಕಾಣ್ತಾ ಇಲ್ಲ ಈ ನನಗೆ. ಎಂಡ್, ವಾಶ್ರೂಮ್ದು ಈ ಎಂಡ್, ಎಲ್ಲದಕ್ಕೂ ಹಂಗೆ. ಈ ಎಂಡ್ ಇಂದ ಈ ಎಂಡ್, ಎಂಡ್ ಟು ಎಂಡ್, ಈ ಎಂಡ್ ಇಂದ ಈ ಎಂಡ್. ಓಕೆ ಓಕೆ, ಗೊತ್ತಾಯ್ತು. ಓಕೆ, ಸೊ ಇಲ್ಲಿನೂ ಅಷ್ಟೇ. ಸೊ ಇಂಟರ್ನಲ್ ವಾಲ್ ಥಿಕ್ನೆಸ್ 6 inches ಅಲ್ವಾ? 6 inches. ಒಂದೊಂದ್ ಕಡೆ ನಾನು 9 inches ಕೊಟ್ಟಿದ್ದೀನಿ ಕಿಚನ್ ಮತ್ತೆ ಬೆಡ್ರೂಮ್ಗೆ. ಪಿಲ್ಲರ್ ಬಂದಿದ್ದಾಗ. ಓಕೆ, ನಿನ್ನೆ ನಾನು ಇದು ಪೆಂಡಿಂಗ್ ಇಟ್ಟಿದ್ದೆ, ಲೈಕ್ ನಿಮ್ ಮಾಡಿ ಕೇಳ್ಬಿಟ್ಟು ಮಾಡೋಣ ಅಂತ. ಅದರ್ವೈಸ್ ಇದು ಔಟರ್ ಲೈನ್ ಎಲ್ಲ ಶೇರ್ ದಿ ಸ್ಕ್ರೀನ್. ಯಾವುದು? ನಾನು ಏನು ಸ್ಕ್ರೀನ್ ನ ಸ್ಟಾಪ್ ಮಾಡ್ತೀನಿ. ಓಕೆ ಓಕೆ, ನೀವು ಸ್ಕ್ರೀನ್ ನ ಶೇರ್ ಮಾಡಿ, ನಂಗೆ ಗೊತ್ತಾಗುತ್ತೆ. ಶೋರ್. ಓಕೆ, ಓಕೆ, ಐ ಸ್ಟಾಪ್ ನೌ. ಇಷ್ಟೇ. ನನ್ನ ರೂಮು ನನ್ನ ಲೈಕ್ ಎಷ್ಟು ತಗೋಬೇಕು ಅಂತ ಗೊತ್ತಾಗ್ಲಿಲ್ಲ, ಹಂಗೆ ಬಿಟ್ಟಿದ್ದೀನಿ. ಓಕೆ, ರೂಮ್ ಡೈಮೆನ್ಷನ್ ಎಷ್ಟು ತಗೋಬೇಕಂತ ಗೊತ್ತಾಗ್ಲಿಲ್ಲ. ಓಕೆ, ಓಕೆ. ಇವತ್ತು ಮಾಡ್ಕೊಂತೀರಾ ಕಂಪ್ಲೀಟ್ ಆಗಿ? ನಾನು ಮಾಡ್ತೀನಿ. ಇವಾಗ ನೋಡಿ, ಇವಾಗ ಆಫ್ ಸೆಟ್ ಹೋಗಿ ಇದು ಹಿಂಗ್ ಬರಲ್ಲ ತಾನೆ, ಲೈನ್ ಹಾಕೊಂಡು ಅದನ್ನ ಆಫ್ ಸೆಟ್ ಮಾಡ್ತಿದ್ದೀನಿ. ಕರೆಕ್ಟ್ ಅಲ್ಲ ಪ್ರೊಸೀಜರ್? ಎಸ್ಕೇಪ್ ಅಂತ ಕೊಡಿ. ಓ ಎಂಟರ್. ಓಕೆ, 10 feet ಎಂಟರ್. 10 feet. ಓಕೆ ಓಕೆ. ಇವಾಗ ಆ ಲೈನ್ ಸೆಲೆಕ್ಟ್ ಮಾಡಿ. ಇದು ನಾನು ರೆಕ್ಟಾಂಗಲ್ ಅಲ್ಲಿ ತಗೊಂಡಿರೋದು ಇವನ್ನೆಲ್ಲ. ಪರವಾಗಿಲ್ಲ, ಬಂತಲ್ಲ ಇವಾಗ. ರೆಕ್ಟಾಂಗಲ್ ಇದು ನೋಡಿ, ಈ ರೆಕ್ಟಾಂಗಲ್ ತಗೊಂಡ್ರೆ ಹಿಂಗ್ ಬರುತ್ತೆ. ಇದು ಎಕ್ಸ್ಟ್ರಾ ಲೈನ್ ನಾನು ಡ್ರಾ ಮಾಡ್ಕೊಂಡಿರೋದು ನಿನ್ನೆ, ಅದಕ್ಕೆ ಬಂದಿದೆ. ಎಸ್ಕೇಪ್. ಆ ರೆಕ್ಟಾಂಗ್ಯುಲರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಎಕ್ಸ್ಪ್ಲೋರ್ಡ್ ಸೆಲೆಕ್ಟ್. ಓಕೆ,
ಎಕ್ಸ್ಪ್ಲೋಡ್ ಮಾಡಿ ಎಕ್ಸ್ ಎಂಟರ್. ಇ ಎಕ್ಸಾ ಎಕ್ಸಾ? ಎಕ್ಸ್ ಎಕ್ಸಾ? ಒಂದು ನಿಮಿಷ. ಎಕ್ಸ್ ಎಂಟರ್. ಓಕೆ. ಇವಾಗ ಲೈನ್ ನ ಸೆಲೆಕ್ಟ್ ಮಾಡಿದ್ರೆ ಇಂಡಿವಿಜುವಲ್ ಆಗಿ ಸೆಲೆಕ್ಟ್ ಆಗುತ್ತೆ. ನೀವು ರೆಕ್ಟಾಂಗ್ಲರ್ ತಗೊಂಡ್ರೆ ಅದು ಗ್ರೂಪ್ ಅಲ್ಲೇ ಬಂದಿರುತ್ತೆ. ಓಕೆನಾ? ಸೊ ನೀವು ಎಕ್ಸ್ಪ್ಲೋರ್ ಮಾಡ್ಬೇಕು. ಓಕೆ. ನೀವು ಆ ತರ ತಗೋಬೇಡಿ, ಯಾವಾಗ್ಲೂ ಓ ಎಂಟರ್ ಡಿಸ್ಟೆನ್ಸ್ ಎಂಟರ್ ಅದೇ ತರನೇ ಕೊಡಿ. ಅಂದ್ರೆ ಓ ಎಂಟರ್ ಅಂದ್ರೆ ಶಾರ್ಟ್ ಕಟ್ ನ ಯೂಸ್ ಮಾಡಿ. ಓ ಎಂಟರ್ ಡಿ. ಆಫ್ಸೆಟ್ ಎಂಟರ್. ಓಕೆ. ಸೊ ಡಿ ಎಂಟರ್. ಡಿಸ್ಟೆನ್ಸ್ ಅಂದ್ರೆ 10 feet 12 feet. ಆಫ್ಸೆಟ್ ಡಿಸ್ಟೆನ್ಸ್. ಓಕೆ ಓಕೆ ಓಕೆ, ಅರ್ಥ ಆಯ್ತು. ಓಕೆ. ಸೊ ಏನ್ ಹೇಳಿದ್ರಿ ಇವಾಗ? ರೆಕ್ಟ್ಯಾಂಗಲ್ ಅಲ್ಲಿ ಎಕ್ಸ್ಪ್ಲೋಡ್ ಮಾಡಿದ್ರೆ ಅದು ಇಂಡಿವಿಜುವಲ್ ಆಗಿ ಸೆಲೆಕ್ಟ್ ಆಗುತ್ತಲ್ವಾ? ಎಕ್ಸ್ಪ್ಲೋಡ್ ಅಂದ್ರೆ ಅದೇ ಮೀನಿಂಗ್. ಆಮೇಲೆ ನೀವು ಇದನ್ನ ಹೇಳಿದ್ರಲ್ಲ, ಲೈಕ್ ಫಾರ್ ಎಕ್ಸಾಂಪಲ್ ಲೈನ್ ತಗೊಂಡ್ರೆ, ಇವಾಗ ಈ ಲೈನ್ ಅಲ್ಲಿ ಲೈನ್ ಡ್ರಾ ಮಾಡಿದ್ರೆ ಅದು ಕನೆಕ್ಟ್ ಆಗೋದು ಏನೋ ಹೇಳಿದ್ರಲ್ವಾ? ಎಕ್ಸ್ ಡಬಲ್ ಎಂಟರ್. ಎಕ್ಸ್ಟೆಂಡ್ ಆಗ್ತಾ ಇರಲ್ಲ. ಫಾರ್ ಎಕ್ಸಾಂಪಲ್ ಹಿಂಗಿದೆ ಅಂತ ತಿಳ್ಕೊಳ್ಳಿ. ಇವಾಗ ಇದಕ್ಕೂ ಕನೆಕ್ಷನ್ ಇರಲ್ಲ. ಎಕ್ಸ್ಟೆನ್ಷನ್ ಇದಾಗುತ್ತೆ. ಸಾರಿ, ಒಂದು ನಿಮಿಷ. ಹಿಂಗಿದೆ ಅನ್ಕೊಳ್ಳಿ. ಇವೆರಡು ಲೈನು ಇವಾಗ ಜಾಯಿನ್ ಮಾಡಬೇಕು. ಹಿಂಗೆ ಶಾರ್ಟ್ ಕಟ್. ಇ ಎಕ್ಸ್ ಡಬಲ್ ಎಂಟರ್. ಡಬಲ್ ಎಂಟರ್. ಓಕೆ. ಇದಾಗಲ್ಲ ಇವಾಗ. ಇದು ಎಕ್ಸ್ಟೆಂಡ್ ಇಲ್ಲಿ ಹೋಗುತ್ತೆ. ಹಾ, ಈ ಲೈನ್ ಅಷ್ಟೇ ಬರುತ್ತೆ. ಓಕೆ. ಇದು ಫಸ್ಟ್ ಇದು ಮಾಡ್ಕೋಬೇಕು, ಆಮೇಲೆ ಇದು. ಓಕೆ. ಟೂಲ್ಸ್ ನ ಪ್ರಾಕ್ಟೀಸ್ ಮಾಡಿ ಒಂದ್ಸಲ ನೀಟಾಗಿ. ಯಾವುದು? ಟೂಲ್ಸ್ ಎಲ್ಲ ಲೈನ್ ಬರೀ ಇದಿಷ್ಟು ಡ್ರಾ ಟೂಲ್ಸ್ ಮತ್ತೆ ಮಾಡಿಫೈ ಟೂಲ್ಸ್ ಇಷ್ಟೇ ಪ್ರಾಕ್ಟೀಸ್ ಮಾಡಿ. ಓಕೆ ಓಕೆ. ನನ್ ಕರ್ಸರ್ ಕಾಣಿಸುತ್ತಾ? ನಿಮ್ ಸ್ಟಾಪ್ ಶೇರ್. ನೀವು ಶೇರ್ ಮಾಡಿಲ್ಲ. ಅದೇ ಆನ್ಸರ್ ಅಲ್ವಾ? ಡ್ರಾ ಟೂಲ್ಸ್ ಮತ್ತೆ ಮಾಡಿಫೈ ಟೂಲ್ಸ್ ಅಂತ ಏನಿದೆ ಅದಷ್ಟೇ ಮಾಡಿ. ಅದಷ್ಟೇ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ. ಮತ್ತೆ ಶಾರ್ಟ್ ಕಟ್ ನಿಮ್ಗೆ ಏನೇನ್ ಬರ್ಸಿದೆ ಎಲ್ಲಾನು ಒಂದೆರಡು ನಿಮಿಷ ನೋಡ್ಕೊಳ್ಳಿ. ಓಕೆ ಓಕೆ. ಓಕೆನಾ? ಓಕೆ, ಕ್ಲಾಸ್ ಕಂಟಿನ್ಯೂ ಮಾಡ್ಲಾ? ಓಕೆ ಓಕೆ ಓಕೆ, ಹೆಂಗ್ ಮಾಡಿ ನಾನು ಶೇರ್ ಮಾಡ್ತೀನಿ. ಶೋರ್. ಸೊ ರೂಮ್ ಡೈಮೆನ್ಷನ್ ಬರ್ಕೋತಿದ್ರೆ ಬರ್ಕೊಳ್ಳಿ, ಪಿಕ್ ಆದ್ರೂ ತಗೋತಿದ್ರೆ ತಗೊಳ್ಳಿ. ನನ್ಗೆ ಶೇರ್ ಮಾಡ್ತೀರಾ ಆಮೇಲೆ? ಇಲ್ಲಾಂದ್ರೆ ಮಾಡ್ತೀನಿ. ಸೊ ಇವಾಗ ಸ್ಟೇರ್ಸ್ ಡ್ರಾ ಆಗ್ಬೇಕಲ್ವಾ? ಸ್ಟೇರ್ಸ್ ಅಲ್ಲಿ ಟೈಪ್ಸ್ ಆಫ್ ಸ್ಟೇರ್ ಕೇಸ್ ಇದೆ. ಏನೇನಂತ? ಸೊ ನಿಮ್ಗೆ ಡಾಗ್ ಲೆಗ್ಡ್ ಸ್ಟೇರ್ ಅಂತ ಇದೆ. ಓಕೆ. ದೆನ್ ಅಗೇನ್ ಎಲ್ ಶೇಪ್ ಅಂತ ಇದೆ. ದೆನ್ ಅಗೇನ್ ಯು ಶೇಪ್ ಇದೆ. ಎಲ್ಲ ಅದು ಎಲ್ಲಿ ನೋಡಿ. ದೆನ್ ಅಗೇನ್ ವೈ ಶೇಪ್ ಇದೆ. ದೆನ್ ಅಗೇನ್ ಸ್ಟ್ರೈಟ್ ಸ್ಟೇರ್ ಕೇಸ್ ಇದೆ. ಅಗೇನ್ ಯಾವುದು? ಸರ್ಕ್ಯುಲರ್ ಇದೆ. ಸೊ ಅಗೇನ್ ಯಾವುದು? ಹೆಮಿಸ್ಫಿಯರ್ ಇದೆ. ಹೌದಾ? ದೀಸ್ ಆರ್ ದ ಟೈಪ್ಸ್ ಆಫ್ ಸ್ಟೇರ್ಸ್. ವೈ ಶೇಪ್ ಸ್ಟ್ರೈಟ್ ಸ್ಟೇರ್ ಕೇಸ್. ಸ್ಟ್ರೈಟ್ ಅಂದ್ರೆ ಇಟ್ ವಿಲ್ ಬಿ ಸ್ಟ್ರೈಟ್. ಓಕೆ. ಮೆಟ್ರೋ ದೇವಸ್ಥಾನದಲ್ಲೆಲ್ಲ ಯೂಸ್ ಮಾಡ್ತಾರೆ ಅಲ್ವಾ ಅದು.
ಎಲ್ ಶೇಪ್ ಅಂದ್ರೆ ಓಕೆ. ಎಲ್ ಶೇಪ್ಡ್ ಇರುತ್ತೆ, ಅಂದ್ರೆ ಲ್ಯಾಂಡಿಂಗ್ ಹತ್ರ ಚೇಂಜಸ್ ಇರುತ್ತೆ. ಈ ರೆಸ್ಟೋರೆಂಟ್ ಅಲ್ಲಿ ಯೂಸ್ ಮಾಡ್ತಾರಲ್ವಾ, ಅದು ಯು ಶೇಪ್ ಓಕೆ. ಸೊ ಇಟ್ಸ್ ಯು ಶೇಪ್. ವೈ ಅಂತಂದ್ರೆ ನಿಮ್ಗೆ ಎರಡು ಕಡೆನೂ ಕನೆಕ್ಟಿವಿಟಿ ಇರುತ್ತೆ. ಸರ್ಕ್ಯುಲರ್ ಹ್ಮ್ ಅಂದ್ರೆ ಹ್ಮ್ ನಿಮ್ಗೆ ಗೊತ್ತು, ಇಟ್ಸ್ ಸರ್ಕ್ಯುಲರ್. ಇದ್ರಲ್ಲೆಲ್ಲ ವಾಟರ್ ಟ್ಯಾಂಕ್ ಗಳೆಲ್ಲ ಯೂಸ್ ಮಾಡ್ತಾರಲ್ವಾ ಅದು. ಹ್ಮ್ ಸೊ ಕ್ಯಾಲ್ಕುಲೇಷನ್ ಹೇಗ್ ಮಾಡ್ತೀರಾ ಸ್ಟೇಟ್ಸ್ ಇದು? ಇದು ಹೆಮಿ ಶೇಪ್ಡ್ ಅಂದ್ರೆ ಹೆಮಿಸ್ಪಿಯರ್, ಸಾರಿ. ಹೆಮಿಸ್ಪಿಯರ್ ಅಂದ್ರೆ ಒಂದ್ ಸರ್ಕ್ಯುಲರ್ ಬರ್ಬೇಕಷ್ಟೇ. ಅಂದ್ರೆ ಲೈಕ್ ನಾನ್ ತೋರಿಸ್ತೀನಿ ಬಿಡಿ, 3D ಬಂದಾಗ ಅವಿಲ್ ಶೋ ಯು. ಓಕೆ ಓಕೆ. ಸೊ ಇವಾಗ ನನ್ಗೆ ಕ್ಯಾಲ್ಕುಲೇಷನ್ಸ್ ಅಂದ್ರೆ ರೈಸರ್ ಏನಿರುತ್ತೆ ಅಲ್ವಾ, ರೈಸರ್ ನನ್ಗೆ 6 ಇಂಚಸ್ ಅಷ್ಟಿರುತ್ತೆ. ಎಸ್. ಹಾ. ಓಕೆನಾ? ಥ್ರೆಡ್ ನನ್ಗೆ 9 ಇಂಚಸ್ ಟು 11 ಇಂಚಸ್ ತನಕ ಇರುತ್ತೆ. ಓಕೆ. ಸೊ ಬಿಡ್ತ್ ಆಫ್ ದ ನೀವ್ ಏನ್ ಕಾಲ್ ಇಡ್ತೀರಲ್ವಾ ಅದು ಬಿಡ್ತು 2 feet 5 inches ಇಂದ 3 feet ತನಕ ನನ್ಗೆ ಬಿಡ್ತಿರುತ್ತೆ. ಇದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್. ಓಕೆ. ಸೊ ನೌ ಐ ವಿಲ್ ಗೋ ವಿತ್ ದ ಲೈನ್ ಕಮೆಂಟ್. ಇಲ್ಲಿ ಸ್ಟೇಟ್ಸ್ ಬರ್ಬೇಕು. ಒಂದ್ ನಿಮಿಷ ತೋರಿಸಿ. ರೈಸರ್ ಥ್ರೆಡ್ ಏನಿದೆ, ಥ್ರೆಡ್ ಎಷ್ಟಿರ್ಬೇಕು? 9 to 11 inches. ಬಿಡ್ತು 2 feet 5 inches to 3 feet ಮ್ಯಾಕ್ಸಿಮಮ್. ಇಲ್ಲ ಹಂಗೇನಿಲ್ಲ. ಸೊ ಅದು ಡಿಪೆಂಡ್ ಅಪಾನ್ ದ ಬಿಲ್ಡಿಂಗ್ ಮತ್ತೆ ಡಿಪೆಂಡ್ ಅಪಾನ್ ದ ಸೈಟ್ ಮೇಲೆ. ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಮ್ಯಾಕ್ಸಿಮಮ್ ಇಷ್ಟು ಕೊಡ್ತೀವಿ. ಸೊ ದೇವಸ್ಥಾನ ಅಲ್ಲೆಲ್ಲ 6 feet ಇರುತ್ತೆ, ದೇವಸ್ಥಾನ ಮೆಟ್ರೋ ಅಲ್ಲೆಲ್ಲ. ಸೊ ಪಬ್ಲಿಕ್ ಸೆಕ್ಟರ್ ಅಂತ ಬಂದ್ರೆ ವಿಡ್ತ್ ಇನ್ಕ್ರೀಸ್ ಆಗುತ್ತೆ. ಓಕೆ ಇವೆರಡು ಕಾನ್ಸ್ಟೆಂಟ್, ರೈಸರ್ ಮತ್ತೆ ಥ್ರೆಡ್. ಓಕೆ ಓಕೆ. ದೆನ್ ಅಗೇನ್ ಆಫ್ಸೆಟ್ ಎಂಟರ್ 3 feet ಎಂಟರ್. ಇದು ಲ್ಯಾಂಡಿಂಗ್. ಆಫ್ಸೆಟ್ ಎಂಟರ್ 11 inches ಎಂಟರ್. ಎಲ್ಲಿ ಕಾಣ್ತಾ ಇಲ್ಲ, ಸ್ಟ್ರಕ್ ಆಗಿದೆ ಅನ್ಸುತ್ತೆ. ಹೌದಾ? ಇವಾಗ ಒಂದೇ ಸರಿ ಬಂದಿದೆ. 3 steps ಹಾಕಿದ್ದೀರಾ. ಎಷ್ಟು ಗ್ಯಾಪ್ ತಗೊಂಡಿದ್ದೀರಾ ಸ್ಟಾರ್ಟಿಂಗ್? ಆಫ್ಸೆಟ್ ಎಂಟರ್ 3 feet ಎಂಟರ್. 3 feet. ಓಕೆ. ಆಫ್ಸೆಟ್ ಎಂಟರ್ 11 inches ಎಂಟರ್. 11 inches. ಟೋಟಲ್ 20 steps ಆಗ್ಬೇಕು. ಈಗ ಬರಲೇ ಇಲ್ಲ ಅಲ್ವಾ? 1 feet ಕೂಡ ತಗೋಬಹುದಲ್ವಾ? 9 ಥ್ರೆಡ್. ಹಾ 9 ತಗೋಬಹುದು. 1 feet. ಶೂಸ್ ಏನ್ ಬರುತ್ತೆ ಅಲ್ವಾ, ಅದೇ 11 inches ಅಷ್ಟಿರುತ್ತೆ. ಓಕೆ. ಸೊ ಕ್ಯಾಲ್ಕುಲೇಷನ್ಸ್ ಹೇಗಂದ್ರೆ, ಸೊ ಟೋಟಲ್ ಸ್ಟೆಪ್ ಈಕ್ವಲ್ ಟು ಬಿಲ್ಡಿಂಗ್ ಹೈಟ್ ಡಿವೈಡೆಡ್ ಬೈ ರೈಸರ್. ಓಕೆನಾ? ಫಾರ್ಮುಲಾನಾ? ಸ್ಟೆಪ್ಸ್ ಫಾರ್ಮುಲಾ. ಹೌದು. ಸೊ ಬಿಲ್ಡಿಂಗ್ ಆರ್ ಇಸ್ ಅಂದ್ರೆ ಆರ್ ಅಂದ್ರೆ ರೈಸರ್. ಈಗ ಆಲ್ರೆಡಿ ರೈಸರ್ ಬಂದಿದೆ ಅಥವಾ ಟೋಟಲ್ ಸ್ಟೆಪ್ಸ್ ಅಂತ ಆದ್ರೂ ತಗೊಳ್ಳಿ. ಸೊ ಬಿಲ್ಡಿಂಗ್ ಹೈಟ್ ಡಿವೈಡೆಡ್ ಬೈ ರೈಸರ್. ಹಲೋ? ಎಸ್ ಎಸ್. ಓಕೆ, ಒಂದ್ ನಿಮಿಷ ಬರ್ಕೊಂತ ಇದ್ದೀನಿ. ಹಾ. ಸೊ ಸ್ಟೆಪ್ಸ್ ಈಕ್ವಲ್ ಟು 10 feet ಇದೆ. ಫೀಟ್ ಟು ಇಂಚಸ್ ಕನ್ವರ್ಟ್ ಮಾಡ್ಬೇಕಾಗಿತ್ತು ಅಂದ್ರೆ ಸೊ ಈ ಮಲ್ಟಿಪಲ್ ಬೈ 12. ಸೊ 10 feet into 12. ಸೊ ಡಿವೈಡೆಡ್ ಬೈ 6. ಸೆಕೆಂಡ್ ಸ್ಟೆಪ್ ಏನಿದೆ? ಎಸ್ ಅಂದ್ರೆ ಎಸ್ ಅಂದ್ರೆ ಸ್ಟೆಪ್. ಓಕೆ. ಇರಿ, ಹೌ ಮೆನಿ ಸ್ಟೆಪ್ಸ್ ಅಂತನಾ? ಹೌ ಮೆನಿ ಸ್ಟೆಪ್ಸ್ ಎಲ್ಲ ಟೋಟಲ್ ಸ್ಟೆಪ್ಸ್. ಫಸ್ಟ್ ಫಾರ್ಮುಲಾ ಬಂದ್ಬಿಟ್ಟು ಟೋಟಲ್ ಸ್ಟೆಪ್ಸ್. ಸೆಕೆಂಡ್ ಒನ್ ಅಲ್ಲ, ಇದು ಸ್ಟೆಪ್ಸ್ ಅಷ್ಟೇ ಅಂತಾದ್ರೂ ತಗೊಳ್ಳಿ. ಒಟ್ನಲ್ಲಿ ಸೊ ನಿಮ್ಗೆ ಸೊ ಸ್ಟೆಪ್ಸ್ ಏನಿರುತ್ತೆ ಅಲ್ವಾ ಕ್ಯಾಲ್ಕುಲೇಷನ್ದು, ಸೊ ಫಾರ್ಮುಲಾ ಏನಂದ್ರೆ ಬಿಲ್ಡಿಂಗ್ ಹೈಟ್ ಡಿವೈಡೆಡ್ ಬೈ ರೈಸರ್. ಇದು ಫಾರ್ಮುಲಾ. ಓಕೆ. ಸೊ ಬಿಲ್ಡಿಂಗ್ ಹೈಟ್ ಎಷ್ಟಿರುತ್ತೆ ಹೇಳಿ ನನ್ಗೆ? 10 feet. ಓವರಾಲ್ ಬಿಲ್ಡಿಂಗ್ ನಾರ್ಮಲ್ ನಾವೇನ್ 1 floor ಹೈಟ್, ವಾಲ್ ಹೈಟ್ ಏನಿರುತ್ತೆ ಅಲ್ವಾ, ವಾಲ್ ಹೈಟ್ ಇಸ್ 10 feet. ಸೊ 10 feet ಅಷ್ಟಿರುತ್ತೆ. ರೈಸರ್ ಎಷ್ಟಿರುತ್ತೆ ಅಂದ್ರೆ ನಾನು 6 inches ಅಷ್ಟನ್ನ ಹಾಕೊಳ್ಳಿ. ಸೊ ಅದಾದ್ಮೇಲೆ
ಸೊ ಫೀಟ್ ಟು ಇಂಚಸ್ ಕನ್ವರ್ಟ್ ಮಾಡ್ಬೇಕಾಗಿತ್ತಂದ್ರೆ ಇಂಟು 12 ಅಂತ ಹಾಕ್ತೀರಾ, ಹೌದಾ? ಸೊ 10 feet into 12 divided by 6. 10 feet by 6 inches. Ten feet into ಅದು ಅರ್ಥ ಆಗ್ಲಿಲ್ಲ. 12 inches by 6 10 into 12 whole divided by 6. ಓಕೆ. ಸೊ ಟೋಟಲ್ ನಮಗೆ 20 ಬರುತ್ತೆ. 1 feet equal to 12 inches ಅಂತ ತಗೊಂತೀವಿ ನಾವು. ಓಕೆನಾ? ಸೊ ಅದಕ್ಕೆ ನಾವೇನ್ ಮಾಡ್ಕೊಂತೀವಿ, ಇಂಟು 12 ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಗೊತ್ತಾಯ್ತಾ? ಎಸ್ ಎಸ್. ನಮಗೆ 1 feet is 12 inches. ಇವಾಗ ನನಗೆ ಟೋಟಲ್ ನಂಬರ್ ಆಫ್ ಸ್ಟೆಪ್ಸ್ ಎಷ್ಟು ಬರಬೇಕು? 20 ಬರಬೇಕು. ಎಸ್, ಗೊತ್ತಾಯ್ತಲ್ವಾ? ಸೊ ಅಂದ್ರೆ ಒಂದ್ ಬಿಲ್ಡಿಂಗ್ 10 feet ಹೈಟ್ ಇತ್ತಂದ್ರೆ 20 ನನಗೆ ಸ್ಟೆಪ್ಸ್ ಬರುತ್ತೆ. ಓಕೆ. ಸೊ ಇಲ್ಲಿ ಅಗೇನ್ ಐ ಟೇಕ್ ಸೇಮ್ ಲೈನ್ ಆಫ್ಸೆಟ್ ಎಂಟರ್ 3 feet ಎಂಟರ್. 3 feet ನಿಮ್ಗೆ ಥ್ರೆಡ್ ಬಿಡ್ತಿರುತ್ತೆ. ಓಕೆ, ಸಾರಿ, ಲ್ಯಾಂಡಿಂಗ್ ಇರುತ್ತೆ. ಆಫ್ಸೆಟ್ ಎಂಟರ್ 9 inches ಎಂಟರ್. ಅದೇ 9 inches 1 feet ತಗೋಬಹುದಾ ಅಂತ ಕೇಳ್ತಿದ್ದೀನಿ, ಯಾಕಂದ್ರೆ ಸರ್ 1 feet ತಗೋಬಹುದು. ನಾನು 11 inches ಕೊಟ್ಟಿದ್ದೆ. ಓಕೆ ಓಕೆ. ಸೊ 1 feet. ಓಕೆ. Six, 7, 8, 9, 10. Then again line. ಸ್ಟ್ರಕ್ ಆಗಿದೆ. 3 feet ಲೈನ್ ಏನಿದೆ ಅಲ್ವಾ, ಅಲ್ಲೇ ಸ್ಟ್ರಕ್ ಆಯ್ತು. ಅಲ್ಲೇ ಇದೆ. ಓಕೆ. ಒಂದ್ ಲೈನ್ ಮಿಡಲ್ಗೆ ಒಂದ್ ಲೈನ್ ಅಷ್ಟೇ. ಓಕೆ. ಸೊ ಆಫ್ಸೆಟ್ ಎಂಟರ್ 9 inches ಎಂಟರ್. 9 inches ಯಾವುದು? ಈ ವಾಲ್ ಥಿಕ್ನೆಸ್. ಓಕೆ. ಸೊ ಟಿಯರ್ ಡಬಲ್ ಎಂಟರ್. ಈ ಎಕ್ಸ್ಟ್ರಾ ಲೈನ್ಸ್ ಏನಿದೆ ಅದನ್ನೆಲ್ಲ ಟ್ರಿಮ್ ಮಾಡ್ಕೊಂಡ್ಬಿಡಿ. Then again REC enter. So draw the rectangle. ಇವಾಗ ಅದು ವಾಲ್ ಸೈಡ್ ಅಲ್ಲ ಪವಿತ್ರ, ಲೈಕ್ ಇವಾಗ ಎಂಟ್ರೆನ್ಸ್ ಡೋರ್ ಇದೆ ಅಲ್ವಾ, ಆ ವಾಲ್ ಸೈಡ್ ಸ್ವಲ್ಪ ಥ್ರೆಡ್ ಜಾಸ್ತಿ ಇದೆ ಅಲ್ವಾ, ಲೈಕ್ ಬಿಡ್ತು. ಅದೇನ್ ನಡೆಯುತ್ತೆ ಅಲ್ವಾ? ಅದೇನ್ ನಡೆಯುತ್ತೆ, ಹೆಚ್ಚು ಕಡಿಮೆ ಆದ್ರೂ ನೋ ಇಶ್ಯೂ. ಓಕೆ. ಅಂದ್ರೆ ಇವಾಗ ನಾವು 9 inches ಥಿಕ್ನೆಸ್ ಕೊಟ್ಟಾದ್ಮೇಲೆ ಆಮೇಲೆ ಡಿವೈಡ್ ಮಾಡ್ಕೊಂಡ್ರೆ ಸ್ಟೆಪ್ಸ್. ಸೊ ಹಂಗೂನು ಮಾಡ್ಕೊಳ್ಳಿ, ಬೆಸ್ಟ್ ಅದು. ಹಂಗೂನು ಮಾಡ್ಕೊಳ್ಳಿ. ಲೈನ್ ಸೊ ಡ್ರಾ. ಓಕೆ. ಸೊ ಲೈನ್ ಅಂತ ತಗೊಂಡು ಟೋಟಲ್ 20 ಆಗ್ಬೇಕಷ್ಟೇ. 1 2 3 4 5 6 7 8 9 10 11 12 13 14 15 16 17 18 19 20. ಸೊ 1 step ಎಕ್ಸ್ಟ್ರಾ ಮಾಡಿದೆ, ಐ ರಿಮೂವ್ ಇಟ್. ಇದೇನ್ ಹಾಕಿದೀರಾ? ರೈಲಿಂಗ್ ಅಲ್ಲ, ಇಲ್ಲಿಂದ ಅಪ್ ಅಂತ ತಗೋತಾ ಇದೀವಿ ಅಂತಷ್ಟೇ. ಇಲ್ಲಿ ಲೀಡರ್ ಅಂತ ಇದೆ ಅಲ್ವಾ, ಇದ್ರನ್ನ ಕ್ಲಿಕ್ ಮಾಡಿ ಇಲ್ಲಿ ಅಪ್ ಅಂತ ಬರೀರಿ. ಓಕೆನಾ? ಗೊತ್ತಾಗ್ಲಿಲ್ಲ. ಇಲ್ಲಿ ಲೀಡರ್ ಅಂತ ಇದೆ ಅಲ್ವಾ, ಇಲ್ಲಿ ಲೀಡರ್ ಅಂತ ತಗೊಂಡು ಸೊ ಇಲ್ಲಿ ಏನ್ ಮಾಡ್ಕೊಂತೀರಾ, ಜಸ್ಟ್ UP ಅಂತ ಬರೀತೀರಾ. ಸೊ ಅಂದ್ರೆ ನನ್ ಫಸ್ಟ್ ಸ್ಟೆಪ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗಿ ಲ್ಯಾಂಡಿಂಗು, ಇದು ನೆಕ್ಸ್ಟ್ ಹಾಫ್, ಆತರ. ಓಕೆ. ಇದು ಸ್ಟಾರ್ಟಿಂಗ್ ಅಪ್ ಅಂತ ಬರ್ದಿದ ತಕ್ಷಣ ಅದು ಸ್ಟಾರ್ಟಿಂಗ್ ಸ್ಟೆಪ್. ಇದು ಸ್ಟಾರ್ಟಿಂಗ್ ಸ್ಟೆಪ್. ಇದು ಲ್ಯಾಂಡಿಂಗ್, ಇದು ನೆಕ್ಸ್ಟ್ ಹಾಫ್. ಓಕೆ. ಸೊ ಟಿಯರ್ ಡಬಲ್ ಎಂಟರ್ ಅಂತ ಕೊಟ್ಟು ಯು ಕ್ಯಾನ್ ಮೇಕ್ ಇಟ್ ಟ್ರಿಮ್. ದೆನ್ ಅಗೇನ್ ಲೈನ್. ಒಂದ್ ನಿಮಿಷ ಹೋಲ್ಡ್ ಮಾಡಿ, ಲೈಕ್ ಎಲ್ಲಿ ಟ್ರಿಮ್ ಆಗಿದೆಯಾ ಗೊತ್ತಾಗ್ತಿಲ್ಲ, ಹ್ಯಾಂಗ್ ಆಗ್ತಿದೆ. ನೀವು ಮಾಡಿದ ಯಾವ್ದೋ ಗೊತ್ತಾಗ್ತಿಲ್ಲ ನನ್ಗೆ, ಮಾಡಾದ್ಮೇಲೆ ಔಟ್ಪುಟ್ ಗೊತ್ತಾಗ್ತಿದೆ ಅಷ್ಟೇ.
ಹೌದಾ? ಆಕ್ಚುಲಿ ವೈಫೈ ನೀಟಾಗಿ ಇದೆ, ನಿಮ್ ವಾಯ್ಸ್ ಕ್ಲಿಯರ್ ಇದೆ. ವಾಯ್ಸ್ ಎಲ್ಲ ಕ್ಲಿಯರ್ ಇದೆ. ನೀವು ಮಾಡಿಬೇಕಾದ್ರೆ ಸ್ಟೆಪ್ಸ್ ಗೊತ್ತಾಗ್ತಿಲ್ಲ. ಮಾಡಾದ್ಮೇಲೆ ಪಿಕ್ಚರ್ ಕಾಣಿಸ್ತಿದೆ ಅಷ್ಟೇ. ಸ್ವಲ್ಪ ಹೊತ್ತು ಹ್ಯಾಂಗ್ ಆಗ್ಬಿಟ್ಟು ಆಮೇಲೆ ಪಿಕ್ಚರ್ ಕಾಣಿಸ್ತಿದೆ. ಓಕೆ, ಇವಾಗ TR =. ಓಕೆ, ಓಕೆ. ಸೊ ಲೈನ್ ಅಂತ ತಗೊಂಡು ಈ ಕ್ರಾಸ್ ಆಗಿ ಇದು ಲೈನ್ ಎಷ್ಟು ಥಿಕ್ನೆಸ್? ಗೇಟ್ ವಾಲ್ ಥಿಕ್ನೆಸ್ ಎಷ್ಟು? 3 ಇಂಚಸ್? ಇದು 9 ಇಂಚಸ್. ಅಲ್ಲ, ಇಲ್ಲಿಂದ ಇದು ಇದು ಚಿಕ್ಕ ಲೈನ್ ಹಾಕಿದ್ದೀರಲ್ವಾ ಅದು? ಸುಮ್ನೆ ಹಾಕ್ತಾ ಇದೀನಿ, ಡೈಮೆನ್ಷನ್ ಕೊಟ್ಟಿಲ್ಲ. ಓಕೆ, ಓಕೆ. ಇಷ್ಟ ಮಾಡ್ಬೋದಾ? ಹಾ, ಎಷ್ಟು ಎಷ್ಟು ಗ್ಯಾಪ್ ಇದು? 9 ಇಂಚ್. ಎಷ್ಟು ಫೀಟ್ ಅದು ಗೇಟ್ ಓಪನಿಂಗ್? ನಾನ್ ರ್ಯಾಂಡಮ್ ಕೊಟ್ಟಿದ್ದೀನಿ. ಸೊ 12 to ಹ್ಮ್ 13 ಫೀಟ್ ಇದೆ ನೋಡಿ. 12 ಫೀಟ್. ಓಕೆ, ಓಕೆನಾ? ಓಕೆ. ಸೊ ನಾನು ಇದನ್ನೇ ಕಾಪಿ ಮಾಡ್ಕೊಂತೀನಿ. ಓಕೆ. ಇವಾಗ ನಿಮ್ಗೊಂದು ಆಪ್ಷನ್ ಗೊತ್ತಲ್ವಾ, ಇದು Ctrl+2 ಅಂತ ಕೊಟ್ಟು ವಿಂಡೋ ಹಾಕಿಲ್ಲ ನೋಡಿ ನಾನೆಲ್ಲೂ. ಸೊ ಐ ಟೇಕ್ ಅಂದ ಹ್ಮ್ ವಿಂಡೋ ನಾವು. ಹ್ಮ್ ಸೊ ವಿಂಡೋ ಹೇಗ್ ಡ್ರಾ ಮಾಡ್ತೀರಾ? ಲೈನ್ ಅಂತ ಹೋಗಿ 4 ಫೀಟ್. ಇವಾಗ ಅಲ್ಲ, ಒಂದ್ ನಿಮಿಷ. ಇದು ಲೈಕ್ 2 BHK ಕೆಳಗಡೆ ಎಲ್ಲ ಸೆಲ್ಲಾರು, ಮೇಲ್ಗಡೆ ಫ್ಲೋರ್ ಪ್ಲಾನ್ ತರ ಹಾಕಿದೀರಾ ಇದು? ಎಲ್ಲಾರಾ? ಇಲ್ಲ. ಸರಿ. ಮತ್ತೆ ಸ್ಟೆಪ್ಸ್ ಎಲ್ಲಿ ಅಂತ ಗೊತ್ತಾಗ್ಲಿಲ್ಲ. ಇಲ್ಲಿ ಗೇಟ್ ಆದ್ಮೇಲೆ ನಂಗೆ ಸ್ಟೇರ್ಸ್ ಬೇಕಲ್ವಾ? ಹಲೋ. ಕೆಳಗಡೆ ಇದು ಗ್ರೌಂಡ್ ಫ್ಲೋರ್ ತಾನೇ? ಹೌದು. ಗ್ರೌಂಡ್ ಗ್ರೌಂಡ್ ಫ್ಲೋರ್ಗೆ ಟೆರೆಸ್ ಬೇಕಲ್ವಾ? ಟೆರೆಸ್ಗೆ ಸ್ಟೆಪ್ಸ್ ಹಾಕಿರೋದಾ? ಓಕೆ, 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 ಓಕೆ. ಸೊ ಇವಾಗ ನಾನು ಐ ವಾಂಟ್ ಟು ಟೇಕ್ ಅಂದ ಯಾವುದು ವಿಂಡೋಸ್. ಸೊ ಲೈನ್ ಅಂತ ಹೋಗಿ ಸೊ 4 ಫೀಟ್. ದೆನ್ ಅಗೇನ್ 9 ಇಂಚಸ್. ದೆನ್ ಅಗೇನ್ 4 ನಿಮಿಷ. ಅಗೇನ್ 9 ಇಂಚಸ್. ಎಲ್ಲಿ ಹಾಕ್ತಿದ್ದೀರಾ? ಇಲ್ಲಿ ಸಪ್ರೇಟ್ ಆಗಿನಾ? 4 feet length and 9 inches is sorry, height. Okay. ಸೊ ಇವಾಗ ವಿಂಡೋ ತರ ಕಾಣಿಸ್ಬೇಕಂದ್ರೆ ಆಫ್ಸೆಟ್ ಇಂಟು 4 ಇಂಚಸ್ ಎಂಟರ್. ಸೊ ಇದೆಲ್ಲ 4 ಇಂಚಸ್. ದೆನ್ ಅಗೇನ್ TR =. ಅರ್ಥ ಆಯ್ತಲ್ವಾ? ಅದೇ ಹೇಳ್ತಿದ್ದೀನಲ್ಲ, ನೀವು ಮಾಡಾದ್ಮೇಲೆ ನನ್ಗೆ ಸ್ಕ್ರೀನ್ ಅದೇ ಪಿಕ್ಚರ್ ಕಾಣ್ತಿದೆ. ಹಂಗೆ ಆಗ್ತದೆ. ಅದಕ್ಕೆ ನೀವು ಅದಕ್ಕೆ ಸ್ವಲ್ಪ ಆದ್ಮೇಲೆ ಗೊತ್ತಾಗ್ತದೆ ಹೆಂಗ್ ಮಾಡಿದಿರಿ ಅಂತ. ಇಟ್ಸ್ ಓಕೆ, ನಂಗೆ ಗೊತ್ತಾಗ್ತದೆ. ಇನ್ನೊಂದ್ಸಲ ಕಳಿಸ್ಲಾ ಲಿಂಕ್? ಇಲ್ಲ, ಬೇಡ ಅಮ್ಮ, ಅಂತೆ ಹಂಗೆ ಆದ್ರೆ ಕಷ್ಟ. ಇವಾಗ ಆಕ್ಚುಲಿ ಎಲ್ಲ ಕ್ಲಿಯರ್ ಇದೆ. ನೀವು ಮಾಡಿದಾಗ ಲಾಸ್ಟ್ ಟೈಮ್ ಸರ್ದು ಹಂಗೆ ಆಗ್ತಿತ್ತು ನನಗೆ. ಅವ್ರು ಮಾಡೋದು ಗೊತ್ತಾಗ್ತಿರ್ಲಿಲ್ಲ, ಮಾಡಾದ್ಮೇಲೆ ಪಿಕ್ಚರ್ ಗೊತ್ತಾಗ್ತಿತ್ತು. ಸೊ ನೋಡಿ, ಇನ್ನೊಂದ್ಸಲ ಕಳಿಸಿ ಅಂದ್ರೆ ಐ ವಿಲ್ ಸೆಂಡ್ ಒನ್ಸ್ ಮೋರ್. ಬೇಡ ಬಿಡಿ, ಮತ್ತೆ ಸುಮ್ಮನೆ ಇದಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ ಕ್ಲಾಸು. ಇದು ಓಕೆ. ನೀವು ಎಷ್ಟು ಇನ್ನೊಂದ್ಸಲ ಡೈಮೆನ್ಷನ್ ಹೇಳ್ಬಿಡಿ ಅದು. ಸೊ 4 feet 9 inches. ಓಕೆ. ಆಮೇಲೆ ಆಫ್ ಸೆಟ್ 4 ಇಂಚಸ್ ಅಲ್ವಾ? ಹೌದು. ಓಕೆ. ಸೊ ಇದಾದ್ಮೇಲೆ ಸೆಲೆಕ್ಟ್ ಕಾಪಿ. ಓಕೆ. ಸೊ ಆರ್ಥೋನ ಆಫ್ ಮಾಡಿ ಎಲ್ಲ ರೂಮ್ಗೂ ಏನ್ ಮಾಡ್ಕೊಳ್ಳಿ, ಕಾಪಿ ಮಾಡ್ತಾ ಬನ್ನಿ. ಆರ್ಥೋ ಆಫ್ ಇರ್ಬೇಕಾ? ಏನಕ್ಕೆ? ಲೈಕ್ ಟರ್ನ್ ರೊಟೇಟ್ ಆಗಲ್ಲ ಅಂತನಾ? ಇಲ್ಲ, ಆರ್ಥೋ ಆನ್ ಇಟ್ರೆ ಬರೀ 90 ಡಿಗ್ರಿ ಅಷ್ಟೇ ಅಲ್ಲ,
ಇವಾಗ ನಾನು ಓಕೆ. ಆನಿಟ್ಟು ಕಾಪಿ ಮಾಡ್ಕೊಂತೀನಿ ಅಂದ್ರೆ ಓನ್ಲಿ 90 ಡಿಗ್ರಿ ಅಥವಾ ಇಷ್ಟಷ್ಟೇ ಮೂವ್ ಆಗುತ್ತೆ. ನಂಗೆ ಇಲ್ಲಿಗ್ ಬೇಕಲ್ಲ, ಹ್ಮ್ ಈ ಹ್ಮ್. ತರ ಬ್ಲಿಂಕ್ ಆಗುತ್ತೆ, ಅದಕ್ಕೆ ಆರ್ಥೋ ಆಫ್. ಇವಾಗ ಹೆಲಿಕಾಪ್ಟರ್ ಸೆಲೆಕ್ಟ್ ಕಾಪಿ. ಓಕೆನಾ? ದೆನ್ ಸೆಲೆಕ್ಟ್ ರೊಟೇಟ್. ಹಲೋ, ಹಲೋ. ಇದು ಎಷ್ಟು ಗ್ಯಾಪ್ ತಗೊಂಡಿದ್ದೀರಾ ಪವಿತ್ರ ವಿಂಡೋಗೆ ಫ್ರಮ್ ನನ್ ವಾಲ್ ಎಷ್ಟು ಗ್ಯಾಪ್ ಗ್ಯಾಪ್ ಇಟ್ಟು? ಅಷ್ಟೊಂದು ಏನ್ ಗ್ಯಾಪ್ ಕೊಟ್ಟಿಲ್ಲ ಶ್ರೀ, ಅಷ್ಟೆಲ್ಲ ಇದ್ ಮಾಡ್ಕೊಬೇಡಿ. ಜಸ್ಟ್ ಡೋರ್ ಹ್ಮ್. ಇಂದ ಡೋರ್ ಅಪೋಸಿಟ್ ಕೊಡ್ತಾ ಬನ್ನಿ ಸಾಕು. ಇಲ್ಲಿ ನನ್ ಡೋರ್ ಪಕ್ಕ. ಅದೇ ಆನ್ ವಾಟ್ ಬೇಸಿಸ್ ವಿಂಡೋ ಪ್ಲೇಸ್ ರ್ಯಾಂಡಮ್ ಮಾಡಬೇಕು ಅಂತ ರ್ಯಾಂಡಮ್ ಅಷ್ಟೇ. ಇಟ್ಟು ರ್ಯಾಂಡಮ್. ಈ ಓಕೆ ಕಾರ್ನರಿಗೆ ಬರಬಾರ್ದಷ್ಟೇ. ಓಕೆ. ಸಾಕು. ಎಕ್ಸಾಕ್ಟ್ಲಿ ಆಪೋಸಿಟ್ ಡೋರ್ ಮಾಡಿದ್ದೀರಾ? ಹಾ, ಹೌದು. ಓಕೆ. ಸೊ ಇವಾಗ ಸೆಲೆಕ್ಟ್ ಕಾಪಿ. ಸೊ ಕಿಚನ್ ಒಂದು ಆಲ್ಮೋಸ್ಟ್ ವಾಲ್ ಮಿಡ್ಲ್ ತರ ನೋಡ್ಬಿಟ್ಟು ಕೊಡಿ ಅಷ್ಟೇ. ನೀವು ರೊಟೇಟ್ ಮಾಡಿ ಪ್ಲೇಸ್ ಮಾಡ್ತಿದ್ದೀರಾ? ಹೌದು. ಓಕೆ. ಆಲ್ಮೋಸ್ಟ್ ವಾಲ್ ಮಿಡ್ಡಲ್ಲಿ ಪ್ಲೇಸ್ ಮಾಡ್ತಿದ್ದೀರಾ? ಹಾ, ಹೌದು. ಓಕೆನಾ? ಇದು ಲಿವಿಂಗ್ ರೂಮಲ್ಲಿ 2 ವಿಂಡೋಸಾ? ಹ್ಮ್. 2 ಏನಕ್ಕೆ ಗ್ಯಾಪ್ ಕೊಟ್ಟಿದ್ದೀರಾ? ಎಷ್ಟಾದ್ರೂ ಹಾಕಿ ಪರವಾಗಿಲ್ಲ, ಅಥವಾ ನಂಗೆ ಇದು ಓಕೆ ಬೇಡ ಅಂದ್ರೆ ಕ್ಯಾನ್ ಡಿಲೀಟ್ ಇಟ್. ಓಕೆ. ನೋಡ್ಬಿಟ್ಟು ನಿಮ್ಗೆ ಯಾವ ತರ ಅನುಕೂಲ ಆ ತರ ಮಾಡ್ಕೊಡಿ ಅಷ್ಟೇ. ಲಿವಿಂಗ್ ರೂಮಲ್ಲಿ ಸ್ವಲ್ಪ ಇನ್ಕ್ರೀಸ್ ಮಾಡಿಕೊಂಡು ಒಂದೇ ಕೊಟ್ಟರು ನಡೆಯುತ್ತಲ್ವಾ? ನಡೆಯುತ್ತೆ. ಸೊ ಅಗೇನ್ ಇಲ್ಲಿ ವೆಂಟಿಲೇಟರ್. ಓಕೆನಾ? ಎಲ್ಲಿ ಕೊಟ್ಟಿದ್ದೀರಾ? ಇಲ್ಲಿ ಈಚ್ ರೂಮ್ ವಾಶ್ರೂಮಲ್ಲಿ. ಹಾ ಈಚ್ ವಾಶ್ರೂಮಲ್ಲಿ ರೂಮ್ ಕೊಟ್ಟಿದ್ದೀರಾ? ಈಚ್ ರೂಮ್ಗೂ ಒಂದೊಂದು ವಿಂಡೋಸ್ ನ ಪ್ರೊವೈಡ್ ಮಾಡಿದ್ದೀನಿ ಅಷ್ಟೇ. ಓಕೆ ಓಕೆ ಇಷ್ಟು ಮಾಡ್ತೀರಾ? ಓಕೆ. ಇಷ್ಟು ಮಾಡಿ ನಂಗೆ ಸೆಂಡ್ ಮಾಡಿ. ನನಗೆ ಒಂದು ಯು ಟೈಪ್ ಲೈನ್ ಹಾಕಿದಾರೆ, ಅದು ರ್ಯಾಂಡಮ್ ಆಗಿ ಲೈನ್ ಕಮೆಂಟ್ ತಗೊಂಡು ಹಾಕಿದಿರ್ತಾನೆ ಅಷ್ಟೇ ಅಲ್ವಾ? ಇದಲ್ವಾ? ಸ್ಟೇರ್ಸ್. ಹೌದು. ಅದು ಯು ಶೇಪ್ ಲೈನ್. ಸೊ ರ್ಯಾಂಡಮ್ ಆಗಿ ಲೈನ್ ತಗೊಂಡು ಹಾಕಿರೋದು. ಓಕೆ ಓಕೆ. ನಿಮ್ಗೆ ಫರ್ನಿಚರ್ಸ್ ಎಲ್ಲ ಹಾಕದ್ ಗೊತ್ತಲ್ವಾ? Ctrl+2 ಅಂತ ಕೊಟ್ರೆ ಯು ಕ್ಯಾನ್ ಡ್ರಾ ದ ಫರ್ನಿಚರ್. ಫರ್ನಿಚರ್ ಯಾವುದು ಹೇಳ್ಕೊಟ್ಟಿಲ್ಲ ಸರ್. Ctrl+2 ಫರ್ನಿಚರ್ ಯಾವುದು ಗೊತ್ತಿಲ್ಲ ನನಗೆ ಪವಿತ್ರ. Ctrl+2. ಓಕೆ. ಸೊ ಇಲ್ಲಿ ಹೋಮ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ NS. ಸೊ ಡಬಲ್ ಕ್ಲಿಕ್, ಡಿಸೈನ್ ಸೆಂಟರ್ ಡಬಲ್ ಕ್ಲಿಕ್. ಅದಾದ್ಮೇಲೆ ಸೊ ಇಲ್ಲಿ ಕಿಚನ್ ಅಗೇನ್ ಹೌಸ್ ಹೋಮ್ ಅಂತ ಇರುತ್ತೆ. ಯಾವ್ದಾದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಬ್ಲಾಕ್ಸ್. ಸೊ ಜಸ್ಟ್ ಡ್ರಾ ಇದ್ ಬಿಡಿ, ನಾನು ನಾಳೆ ಹೇಳ್ಕೊಡ್ತೀನಿ ಒಂದ್ಸಲ. ಇಷ್ಟ ಮಾಡಿ ಸಾಕು. ಓಕೆ. ಓಕೆನಾ?